ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯತು ಮಲ್ಲಪ್ಪ ಜೋತವರು. ಆತ್ಮೀಯರೇ, ವಿಶೇಷವಾಗಿ ಈ ದಿನದಿಂದ ಜನ ಆಕ್ರೋಶಗೊಂಡಿದ್ದಾರೆ. ಬೆಲೆ ಏರಿಕೆಯಿಂದ, ದುರಾಡಳಿತದಿಂದ, ಭ್ರಷ್ಟಾಚಾರದಿಂದ, ಎಲ್ಲ ಇಲಾಖೆಗಳಿಗೂ ದುಡ್ಡು ಕೇಳೋ ದುಡ್ಡಿನ ಜನರಿಂದ ಒಂದಿಷ್ಟು ಏನೋ ತೋರಿಸಿ ಗ್ಯಾರಂಟಿಗಳನ್ನು ಜನರನ್ನು ಏಮಾರಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಇವು ನನ್ನ ಮಾತಲ್ರಿ, BJP ಮಾತುಗಳು. ಇವತ್ತಿನ ಜನಾಕ್ರೋಶವನ್ನು ವ್ಯಕ್ತ ಮಾಡುವಂಥ 4 ಭಾಗಗಳು ಮಾಡಿಕೊಂಡು ತಮ್ಮ ಸ್ಟ್ರೈಕನ್ನು BJPಗರು ಶುರು ಮಾಡಿದ್ದಾರೆ. ಯಾಕೋ ಇದರಲ್ಲಿ HDK ಅವ್ರು ಕಾಣಲಿಲ್ಲ, ಮುಂದೆ ಬರ್ಬೋದು. ಮೈಸೂರಿನಿಂದ ಆರಂಭ ಆಗೋದದ, ಅಲ್ಲೇ ಮೈಸೂರು ಅಂದ್ರೆ ಅಲ್ಲೇ HDK ಅವ್ರು ಬರಲೇಬೇಕಾಗಿತ್ತು. ವಿಶೇಷವಾಗಿ ಈ ಛಲವಾದಿ ನಾರಾಯಣ ಸ್ವಾಮಿಗಳು, ಅಶೋಕ್ ಅವರು ಈ ವಿಷಯವನ್ನು ಮಾತಾಡಿದ್ದಾರೆ. ಮುಂದೆ ಕೂಡ್ಬೋದು ಅವರು, ಯಾಕಂತಂದ್ರೆ ದೋಸ್ತರಲ್ರಿ. ನಮ್ಮದು JDS ಮತ್ತು BJP ಇಬ್ಬರು ಜೊತೆಯಾಗಿ ಇನ್ನಷ್ಟು ಜೋರಾಗಿ ಇದನ್ನು ತೊಗೊಳ್ಬೋದೇನೋ, ಅದನ್ನು ತೊಗೊಳ್ಳೋದು ಇರ್ಬೋದೇನೋ, ಯಾರಿಗೆ ಗೊತ್ತು. ಅಲ್ಲೂ ಏನೋ ಭಿನ್ನಾಭಿಪ್ರಾಯ ಮೂಡಿದಾವೋ ಅನ್ನುವಂಥದ್ದು. ಏಕಾಏಕಿ ಜನಾಕ್ರೋಶದ ಜನ ಅಸಂತುಷ್ಟಗೊಂಡಿದ್ದಾರೆ. ಹೌದು, ಅಸಂತುಷ್ಟಗೊಂಡಿದ್ದಾರೆ. ಏನು ಅದರಲ್ಲಿ 2 ಮಾತೇ ಇಲ್ಲ. ಯಾಕಂದ್ರೆ ನಿರುದ್ಯೋಗ ಆ ರೀತಿ ಕಾಡ್ತಾ ಇದೆ, ಬೆಲೆ ಏರಿಕೆ ಆ ರೀತಿ ಕಾಡ್ತಾ ಇದೆ. ಹೌದು, ಅಸಮಾಧಾನದ. ಅದೇ ಕಾರಣಕ್ಕೆ ಒಂದು ಸ್ವಲ್ಪ ಗ್ಯಾರಂಟಿ ಕೊಡ್ತಾರೆ ಬಿಡಪ್ಪ ಅನ್ನೋದು ಸಮಾಧಾನ ಎಲ್ಲೋ ಒಂದು ಗೋಲಾಗದ. ಉದ್ಯೋಗ ಇಲ್ಲದಕ್ಕಾಗಿ ಪ್ರತಿಯೊಬ್ಬರು ಅಸಮಾಧಾನಗೊಂಡಿದ್ದಾರೆ ಈ ನಾಡಿನೊಳಗೆ. ಅದನ್ನೇನು ಗ್ಯಾರಂಟಿಯಿಂದ ಮುಚ್ಚೋ ಪ್ರಯತ್ನ ಕಾಂಗ್ರೆಸ್ಗರು ಮಾಡ್ತಾ ಇದ್ದಾರೆ, ಅದು ಏನು ಸುಳ್ಳೇನಲ್ಲ. ಆದರೆ ಗ್ಯಾರಂಟಿ ಕೊಟ್ಟು ತೀರ್ತೇನೋ ಅನ್ನುವಂಥ ಮಾತು ಅನೇಕರು ಕೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಗ್ಯಾರಂಟಿ ಬೇಕಾಗಿದ್ದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಿರಲಿ, ಆ ಚರ್ಚೆ ಬೇರೆ. ಅದು ಈಗ ಜನಾಕ್ರೋಶಗೊಂಡಿದ್ದಾರೆ ಅನ್ನೋದಕ್ಕೆ ಜನಾಕ್ರೋಶಗೊಂಡಿದ್ದಂತೆ ನಿಶ್ಚಿತನ. ಆದರೆ ಇವತ್ತು ಜನರಿಗೆ ಆಂದೋಲನ ಮಾಡೋ ಶಕ್ತಿ ಉಳಿದಿಲ್ಲ. ಯಾಕಂದ್ರೆ ಒಂದು ಆಂದೋಲನ ಮಾಡಬೇಕಾದ್ರೆ ಇದ್ದ ಕೆಲಸ ಬಿಡಬೇಕು, ಬರಬೇಕು, ಹೋರಾಟ ಮಾಡಬೇಕು, ಓಡಾಡಬೇಕು, ಕಲ್ಲು ಒಗಿಬೇಕು, ಇಲ್ಲ ಉಪವಾಸ ಸತ್ಯಾಗ್ರಹ ಮಾಡಬೇಕು, ತಹಸೀಲ್ದಾರ್ ಆಫೀಸ್ ಮುಂದೆ ನಿಲ್ಕೋಬೇಕು, ಬಂದವರು ಎಲ್ಲರೂ ಕೂಡಬೇಕು. ಎಲ್ಲರೂ ಕೂಡ್ತಾರೆ ಇವತ್ತು. ತಮ್ಮ ಕೆಲಸಗಳನ್ನ ಬಿಟ್ಕೊಂಡು ಜನ ಬಂದು ನಿಲ್ತಾರೆ ಇವತ್ತು. ಮತ್ತು ಈಗಾಗಲೇ ನಿಮ್ಗೆ ಗೊತ್ತದ ಆಂದೋಲನಗಳೆಲ್ಲ ನಮ್ಮ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಹಿಂದಿನ BJP, ಈಗ ಸೆಂಟ್ರಲ್ ಗೌರ್ಮೆಂಟ್ BJP ಇರ್ಬೋದು, ಯಾರೋ ಇದ್ದರೂ ಸಹ ಆಂದೋಲನಗಳನ್ನು ಮುರಿದು ಹಾಕುವುದು